ಬಿಡದಿ ಬಳಿಕ ಚನ್ನರಾಯಪಟ್ಟಣದಲ್ಲಿ ರೈತರು ಪ್ರೊಟೆಸ್ಟ್ ಅನ್ನು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸದ್ಯ ರೈತರು ಸಿಡಿದೆದ್ದಿದ್ದಾರೆ. ಭೂಮಿ ನೀಡೋಕೆ ಸರ್ಕಾರದ ಅವಧಿ ವಿಸ್ತರಣೆಗೆ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಈ ಕುರಿತಂತೆ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಬಿಡದಿ ಬಳಿಕ ಚನ್ನರಾಯಪಟ್ಟಣ ರೈತರು ಸದ್ಯ ಈಗ ಪ್ರೊಟೆಸ್ಟ್ ಅನ್ನು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸದ್ಯ ಅಲ್ಲಿನ ರೈತರು ಸಿಡಿದೆದ್ದಿದ್ದಾರೆ. ನೋಡಿ, ಭೂಮಿ ನೀಡೋಕೆ ಸರ್ಕಾರದ ಅವಧಿ ವಿಸ್ತರಣೆಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಹಿಂದೆ 1100 ದಿನಗಳ ಪ್ರತಿಭಟನೆಯನ್ನ ಈ ರೈತರು ನಡೆಸಿದ್ರು. ಈಗ ಸುದೀರ್ಘ ಹೋರಾಟದ ಬಳಿಕ ಭೂಸ್ವಾಧೀನ ಸರ್ಕಾರ ಕೈ ಬಿಟ್ಟಿತ್ತು. ಯಾಕೆ? ಸುದೀರ್ಘ ಹೋರಾಟ ಆದ್ಮೇಲೆ ಕೆಲ ರೈತರು ಸರ್ಕಾರಕ್ಕೆ ಸ್ವ ಇಚ್ಛೆಯಿಂದ 120 ಎಕರೆ ಭೂಮಿಯನ್ನ ಕೊಟ್ಟಿದ್ರು. ಇದೀಗ ಅವಧಿ ಮುಗಿದ ಬಳಿಕವೂ ಮತ್ತೆ ಈ ಅವಧಿಯನ್ನ ವಿಸ್ತರಣೆ ಮಾಡಬೇಕು. ಹಾಗಾಗಿ ಈ ಅವಧಿ ವಿಸ್ತರಣೆಯಿಂದ ರೈತರಲ್ಲಿ ಈಗ ಸದ್ಯ ತೀವ್ರ ಅಸಮಾಧಾನ ವ್ಯಕ್ತವಾಗಿದೆ. ರೈತರನ್ನ ಒಕ್ಕಲೆಬ್ಬಿಸುವಂತಹ ಹುನ್ನಾರ ಇದು ಅಂತ ಹೇಳ್ಬಿಟ್ಟು ಆರೋಪಿಸಿ ರೈತರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಚಂದ್ರ ತೇಜಸ್ವಿ ಹಾಗೆ ಕಾರಹಳ್ಳಿ ಶ್ರೀನಿವಾಸ್ ನೇತೃತ್ವದಲ್ಲಿ ಸಭೆಯನ್ನು ಕೂಡ ಮಾಡಲಾಯಿತು. ಮತ್ತೆ ಉಗ್ರ ಹೋರಾಟದ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಸದ್ಯ ರೈತರು. ಸದ್ಯ ದೇವನಹಳ್ಳಿ ಪ್ರವಾಸಿ ಮಂದಿರದಲ್ಲಿ ಮಹತ್ವದ ಸಭೆ ಕೂಡ ನಡೆದಿದೆ. ಗಮನಿಸ್ತಾ ಇದ್ದೀವಿ, ಬಿಡದಿ ಟೌನ್ಶಿಪ್ ವಿಚಾರದಂತೆ ಅಲ್ಲಿನ ಭೂಮಿಯನ್ನ ನಾವು ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ರೈತರು ಒಂದ್ ಕಡೆ ಪ್ರೊಟೆಸ್ಟ್ ಅನ್ನು ನಡೆಸ್ತಾ ಇದ್ರೆ, ಈಗ ಮತ್ತೊಂದು ಕಡೆಗೆ ರೈತರು ಕೂಡ ತೀವ್ರವಾದಂತಹ ಪ್ರೊಟೆಸ್ಟ್ ಅನ್ನು ಮಾಡ್ತಾ ಇರೋದು. ಅದು ಕೂಡ ಭೂಮಿ ವಿಸ್ತರಣೆಗೆ ಸಂಬಂಧಪಟ್ಟಂತೆ ನಾವು ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಸದ್ಯ ಈಗ ರೈತರು ಅಲ್ಲಿ ಉಗ್ರವಾದ ಹೋರಾಟವನ್ನ ನಡೆಸ್ತೀವಿ ಎಂಬಂತಹ ಹೇಳಿಕೆಯನ್ನು ಕೂಡ ಕೊಡ್ತಿದ್ದಾರೆ. ಅದು ಕೂಡ ಚನ್ನರಾಯಪಟ್ಟಣದಲ್ಲಿ. ನೋಡಿ, ಬಿಡದಿ ಆಯ್ತು, ಸದ್ಯ ಅಲ್ಲಿನೇ ಒಂದ್ ಸ್ವಲ್ಪ ದೂರ ಚನ್ನರಾಯಪಟ್ಟಣದಲ್ಲಿ ರೈತರು ಈಗ ಅವರ ಆಕ್ರೋಶ ಭುಗಿಲೆದ್ದಿರುವಂತದ್ದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ. ಯಾಕೆ ಕಾಂಗ್ರೆಸ್ ಸರ್ಕಾರ ರೈತ ವಿರೋಧಿಯಾದಂತಹ ಯೋಜನೆಗಳು ಜೊತೆಗೆ ರೈತರಿಗೆ ಅನ್ಯಾಯವಾಗುವಂತಹ ನಿಲುವುಗಳನ್ನು ಕೈಗೊಳ್ಳುತ್ತೆ ಅನ್ನೋದು ಗೊತ್ತಿಲ್ಲ. ಒಂದ್ ಕಡೆಗೆ ಟೌನ್ಶಿಪ್ ಬೇಡ ಅಂತ ರೈತರು ಇನ್ನಿಲ್ಲದ ರೀತಿಯಲ್ಲಿ ಹಠವನ್ನ ಮಾಡ್ತಾ ಇದೆ, ಸರ್ಕಾರ ಮಾತ್ರ ಬಿಡ್ತಾನೆ ಇಲ್ಲ. ಮತ್ತೊಂದ್ ಕಡೆಗೆ ಚನ್ನರಾಯಪಟ್ಟಣದಲ್ಲೂ ಕೂಡ ಅದೇ ಆಗಿರೋದು. ಈ ಹಿಂದೆ 1100 ದಿನಗಳ ಪ್ರತಿಭಟನೆಯನ್ನ ರೈತರು ನಡೆಸಿದ್ರು. ಹಾಗಾಗಿ ಸದ್ಯ ಈ ಸುದೀರ್ಘ ಹೋರಾಟದ ಬಳಿಕ ಈ ಭೂಸ್ವಾಧೀನ ಏನಿದೆ ಅದನ್ನ ಸರ್ಕಾರ ಕೈ ಬಿಟ್ಟಿತ್ತು. ಅದರಲ್ಲಿ ಕೂಡ ಕೆಲ ರೈತರು ಏನ್ ಮಾಡಿದ್ದಾರೆ, ಅವ್ರಿಗೆ ಲಾಭ ಬೇಕು. ನೋಡಿ, ರೈತರ ಮೇಲೆ ಎಲ್ಲರೂ ಕೂಡ ಒಂದೇ ಮೈಂಡ್ ಸೆಟ್ ಅಲ್ಲಿ ಇರೋದಿಲ್ಲ. ಕೆಲವರು ಬಹಳ ಬಡವರು ಇರ್ತಾರೆ, ಕೆಲವರು ಶ್ರೀಮಂತರು ಇರ್ತಾರೆ. ಅದರಲ್ಲಿ ಈ ಶ್ರೀಮಂತರಿಗೇನು ಅಲ್ಲಿ ಉಳುಮೆ ಮಾಡಿಲ್ಲ ಅಂದ್ರೂ ನಡೆಯುತ್ತೆ. ಹಾಗಾಗಿ 120 ಎಕರೆಯನ್ನ ಭೂಮಿನ ಕೊಟ್ಟಿರ್ತಾರೆ. ಇನ್ನುಳಿದವ್ರು ಯಾಕೆ ಕೊಡಬೇಕು? ಅವ್ರ ಭೂಮಿನೇ ನಂಬ್ಕೊಂಡು ಜೀವನ ನಡೆಸ್ತಾ ಇರ್ತಾರೆ. ಹಾಗಾಗಿ ಇದೀಗ ಅವಧಿ ಮುಗಿದ ಬಳಿಕವೂ ಕೂಡ ಮತ್ತೆ ಅವಧಿಯನ್ನ ವಿಸ್ತರಣೆ ಮಾಡಬೇಕು. ಹಾಗಾಗಿ ಈ ಅವಧಿ ವಿಸ್ತರಣೆಯಿಂದ ರೈತರಲ್ಲಿ ಬಹಳ ಅಸಮಾಧಾನ ವ್ಯಕ್ತವಾಗಿದೆ. ಇಲ್ಲಿ ಈ ಸರ್ಕಾರ ಏನಿದೆ ರೈತರನ್ನ ಒಕ್ಕಲೆಬ್ಬಿಸುವ ಹುನ್ನಾರ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಆರೋಪಿಸಿದ್ದಾರೆ. ಸದ್ಯ ಚಂದ್ರ ತೇಜಸ್ವಿ ಹಾಗೆ ಕಾರಹಳ್ಳಿ ಶ್ರೀನಿವಾಸ್ ನೇತೃತ್ವದಲ್ಲಿ ಸಭೆಯನ್ನು ಕೂಡ ಮಾಡಲಾಯಿತು. ಜೊತೆಗೆ ನೋಡಿ, ಇಲ್ಲಿ ರೈತರು ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ದೇವನಹಳ್ಳಿ ಪ್ರವಾಸಿ ಮಂದಿರದಲ್ಲಿ ಕೂಡ ಮಹತ್ವದ ಸಭೆ ಕೂಡ ನಡೆದಿದೆ. ಈಗ ಗಮನಿಸ್ತಾ ಇದ್ದೀವಿ, ಹೋರಾಟಗಳು ಬಹಳ ತೀವ್ರವಾಗಿ ಸಾಗ್ತಾ ಇದೆ. ಒಂದ್ ಕಡೆಗೆ ರೈತರು ಇನ್ನಿಲ್ಲದಂತೆ ತಮ್ಮ ಭೂಮಿಯನ್ನ ಹಿಡಿದಿಟ್ಕೊಳ್ಳೋಕೆ, ನೋಡಿ ಆ ಭೂಮಿ ಕೇವಲ ಅವ್ರದ್ದು ಮಾತ್ರವಲ್ಲ, ಅವರ ಪೂರ್ವಜರಿಂದ ಉಳಿಸ್ಕೊಂಡು ಬಂದಿರುವಂತಹ ಭೂಮಿ. ಹಾಗಾಗಿ ಯಾವುದೇ ಕಾರಣಕ್ಕೂ ಅದನ್ನ ಕೊಡಬಾರ್ದು. ಸೊ ನಮ್ಮ ಮುಂದಿನ ಪೀಳಿಗೆಗೂ ಕೂಡ ಈ ಭೂಮಿಯನ್ನ ಇಟ್ಕೋಬೇಕು, ಅವರು ಇದರಲ್ಲಿ ಕೆಲಸ ಮಾಡಬೇಕು ಎಂಬ ಅರ್ಥದಲ್ಲಿ ರೈತರು ಈಗ ಹೋರಾಟ ಮಾಡ್ತಿರುವಂತದ್ದು. ಡಿಕೆ ಶಿವಕುಮಾರ್ಗೆ ಹೇಳಿದಿಕ್ಕಾರ. ವಾಮ ಮಾರ್ಗದಿಂದ ರೈತರ ಭೂಮಿಯನ್ನು ಕಸಿಯಲು ಬರುತ್ತಿರುವ ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರಕ್ಕೆ ಹೇಳಿದಿಕ್ಕಾರ. ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿದಿಕ್ಕಾರ. ರಾಜ್ಯದಲ್ಲಿ ನಡೆಯುತ್ತಿರುವ ಎಲ್ಲಾ ಭೂಸ್ವಾಧೀನ ಬಲವಂತ ಬೈಲ್ಮಂಗಲ, ಆನೇಕಲ್ಲು, ದೊಡ್ಡಬಳ್ಳಾಪುರ ಹೋರಾಟಗಳಿಗೆ ಬಲವಂತದ ಭೂಸ್ವಾಧೀನ ಬೇಡವೇ ಬೇಡ. ವಾಮ ಮಾರ್ಗದಲ್ಲಿ ಭೂಮಿ ಕಸಿಯಲು ಬರುತ್ತಿರುವ ಅದಾದ ನಂತರ ಜುಲೈ ನೆನಪಿರಬಹುದು, ಹೋರಾಟಕ್ಕೆ ಎಲ್ಲ ಸಂಘಟನೆಗಳು ಸಂಪೂರ್ಣವಾಗಿ ಬೆಂಬಲ ಕೊಟ್ಟು ಬಂದು ಭಾಗವಹಿಸಿ ಅವತ್ತು ದೊಡ್ಡ ಮಟ್ಟದ ಒಂದು ಹೋರಾಟ ಈ ದೇವನಹಳ್ಳಿಯಲ್ಲಿ ಸುಮಾರು 2000ಕ್ಕೂ ಹೆಚ್ಚು ಪೊಲೀಸರು ಹಾಕಿದ್ರು. ಅವತ್ತು ಸುತ್ತು ಎಲ್ಲ ಕಡೆ ನಾಕದೆ. ಅವತ್ತು ನಾವೆಲ್ಲರೂ ನಮ್ಮನ್ನ ಅವತ್ತು ಸಾಯಂಕಾಲ ಎಲ್ಲರನ್ನು ಅರೆಸ್ಟ್ ಮಾಡಿ ಮಧ್ಯರಾತ್ರಿ ನಮ್ಮನ್ನ ಬಿಟ್ಟಿತ್ತು. ಅವತ್ತು ರಾತ್ರಿ ಎಲ್ಲ ಬೆಂಗಳೂರಲ್ಲಿ ನಾವು ಬೈಲು ಬಂದಿ ಠಾಣೆ ಒಳಗಡೆ ಅರೆಸ್ಟ್ ಆಗಿದ್ವಿ. ನಾವು ಮತ್ತೆ ನಮ್ಮ ಎಲ್ಲಾ ಮುಖಂಡರುಗಳೆಲ್ಲ ಸೇರಿ ಅರೆಸ್ಟ್ ಆಗಿದ್ವಿ. ಅರೆಸ್ಟ್ ಆಗಿ 1 ವರ್ಷ ಇವತ್ತಿಗೆ ಪೂರೈಸಿದೆ. ಅದಾದ ನಂತರ ಜುಲೈ 4ನೇ ತಾರೀಕು ತನಕ ನಾವು ಬೆಂಗಳೂರು ಫ್ರೀಡಂ ಪಾರ್ಕ್ ಅಲ್ಲಿ ನಾವು ಹೋರಾಟ ಮಾಡಿದ್ದು 9 ದಿವಸಗಳ ಕಾಲ. ಅದಾದ ನಂತರ ಜುಲೈ 4ನೇ ತಾರೀಕು ಮುಖ್ಯಮಂತ್ರಿಗಳ ಜೊತೆ ಒಂದು ನಿಯೋಗ ನಾವು ಬೆಳೆದಂತ ಹಣ್ಣು ತರಕಾರಿಗಳನ್ನೆಲ್ಲ ತಗೊಂಡು, ಹೂವು ಇದೆಲ್ಲ ತಗೊಂಡು ಬಿಟ್ಟ ತಕ್ಷಣ ಅದಾದ ತಕ್ಷಣ ಆಗಸ್ಟ್ 15 ಏನ್ ದೊಡ್ಡದಾಗಿ ಸ್ವಾತಂತ್ರ್ಯ ದಿನಾಚರಣೆ ಮಾಡುವಾಗ ಫುಲ್ ಪೇಜ್ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರು. ನಿಮ್ಗೆಲ್ಲ ಜ್ಞಾಪಕ ಇದೆಯಲ್ಲೋ, ನಾವು ಭೂಮಿಯ ಸ್ವಾತಂತ್ರ್ಯ ಕೊಟ್ಬಿಟ್ಟಿದ್ದೇವೆ, ರೈತರಿಗೆ ಭೂಸ್ವಾಧೀನ ಮಾಡದೆ ಭೂಮಿ ಬಿಟ್ಟು ಅಂತ ಹೇಳಿ ಆ ರಾಜಕೀಯ ಲಾಭ ಮಾಡ್ಲಿಕ್ಕೆ ಅಡ್ವರ್ಟೈಸ್ಮೆಂಟ್ ಕೊಟ್ರು. ಮತ್ತು ನಮ್ಗೆಲ್ಲ ಗೊತ್ತಿದೆ, UPA ಒಂದು ಸರ್ಕಾರ ಇದ್ದಾಗ ಒಂದು ಲ್ಯಾಂಡ್ ಅಕ್ವಿಸಿಷನ್ ಆಕ್ಟ್ ಅಂತ ಕಾಂಗ್ರೆಸ್ನವರೇ ಮಾಡಿದ್ದು. ಏನು,
70% ಒಪ್ಪಿಗೆ ಬೇಕು ರೈತರದು ಭೂಮಿಯನ್ನ ಸ್ವಾಧೀನ ಮಾಡ್ಬೇಕಾದ್ರೆ ಅಂತ. ಇಲ್ಲಿ ಎಲ್ರಿಗೂ ಗೊತ್ತಿದೆ, ಈಗ ಪಬ್ಲಿಕ್ ಡೊಮೈನ್ ಇದೆ, ಎಲ್ಲ ಸಾರ್ವಜನಿಕವಾಗಿ ಎಲ್ರಿಗೂ ಗೊತ್ತಿದೆ. 80% ಜನ ಇವತ್ತು ಭೂಮಿ ಕೊಡ್ಲಿಕ್ಕೆ ವಿರೋಧ ಇದೆ. ಯಾರೋ ಕೆಲವು ಬೆರಳೆಣಿಕೆ ಜನ ಬಿಟ್ರೆ 120 ಎಕರೆ ಅಂದ್ರೆ ನೀವೇ ಲೆಕ್ಕ ಹಾಕೊಳ್ಳಿ ಎಷ್ಟು ಜನ ಹಿಡುವಳಿದಾರರಿದ್ದಾರೆ ಅದರಲ್ಲಿ ಅಂತ. ಇಷ್ಟೆಲ್ಲ ಇದ್ದೂನು ಇದು ಇಡೀ ರಾಜ್ಯಕ್ಕೆ ಗೊತ್ತಿದೆ. ರಾಜ್ಯದ 10 ಸಂಘಟನೆಗಳು, ರೈತ ಪರ ಸಂಘಟನೆಗಳು, ವ್ಯಕ್ತಿಗಳು, ಎಲ್ಲ ಪ್ರಗತಿಪರರು, ಕಾರ್ಮಿಕ ಸಂಘಟನೆಗಳು ಎಲ್ಲರೂ ಸಹ ಬೆಂಬಲಿಸಿ ಇವತ್ತು ಈ ಹೋರಾಟ ಇಷ್ಟೊಂದು ವಿಜಯಶಾಲಿ ಆಗಿದೆ, ಒಂದು ಮಾದರಿಯಾಗಿದೆ. ಇಂಥ ಸಂದರ್ಭದಲ್ಲಿ ಈ ಸರ್ಕಾರ ಇಂಥ ನೀಚ ಕೆಲ್ಸಕ್ಕೆ ಕೈ ಹಾಕಿದೆ. ಇದು ನೀಚ ಕೆಲಸನೇ. ಇದು ನಾನು ಹೇಳ್ತೀನಿ ನೇರ ಇದು ನೀಚ ಕೆಲಸ, ದುರುದ್ದೇಶ ಇಟ್ಕೊಂಡು ಈ ಸರ್ಕಾರ ಮಾಡ್ತಾ ಇದೆ. ಈ ಕಾಲಾವಕಾಶ ಕೊಡೋದೇನು ಅಂತಂದ್ರೆ ಏನಾದ್ರೂ ಮಾಡಿ ಈ ಹೋರಾಟವನ್ನ ವಿಫಲಗೊಳಿಸ್ಬೇಕು. ಇದು ಮಾದರಿ ಇದೆ, ರಾಜ್ಯಕ್ಕೆ ಒಂದು ಮಾದರಿ ಇದೆ. ಮತ್ತೆ ಈಗ ಎಲ್ಲಾ ಕಡೆ ಭೂಸ್ವಾಧೀನದ ಹೋರಾಟ ನಡೀತಾ ಇದೆ. ಬೈರಮಂಗಲ ಇರ್ಬೋದು, ಆನೇಕಲ್ ಇರ್ಬೋದು, ಶಿಡ್ಲಘಟ್ಟ, ಮತ್ತೆ ಮುಂದೇನು ಸಹ ಇನ್ನೂ 10 ಈ ತರದ ಭೂಸ್ವಾಧೀನ ಹೋರಾಟ ಗ್ಯಾರಂಟಿ ಬರುತ್ತೆ. ಬಲವಂತವಾಗಿ ಭೂಮಿ ಕಿತ್ಕೊಂಬಾರ್ದು ಅಂತ ಹೇಳಿ ಇದೊಂದು ಮಾಡೆಲ್ ಇದೆ. ಇದನ್ನು ನಾಶ ಮಾಡ್ಬಿಡ್ಬೇಕು, ಮಾದರಿನೇ ಇರಬಾರ್ದು ಅಂತ ಹೇಳಿ ಈ ಸರ್ಕಾರ ಇದು ಮಾಡ್ತಾ ಇರ್ತಕ್ಕಂಥ ಪಿತೂರಿ ಇದು.